ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ರೀ ಟ್ಯಾಬ್ಲೆಟ್ ಪೆರಿನೋಮ್ ಬಗ್ಗೆ. ಟ್ಯಾಬ್ಲೆಟ್ ಪೆರಿನೋಮ್ ಅಂದ್ರೆ ಏನು, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ, ಇದ್ರೊಳಗಡೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ನೀವು ಉಪಯೋಗ ಮಾಡ್ಬೋದು, ಈ ಟ್ಯಾಬ್ಲೆಟ್ ನಿಮ್ಮ ಮೈ ಒಳಗಡೆ ಯಾವ ರೀತಿ ಕೆಲಸ ಮಾಡ್ತೈತಿ, ಇದನ್ನ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಸಬ್ಸ್ಟಿಟ್ಯೂಟ್ಸ್ ಏನು, ಇದ್ರ ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಟ್ಯಾಬ್ಲೆಟ್ ಪೆರಿನೋಮ್ ನೋಡ್ರಿ, ಇದಕ್ಕೆ ಮೆಟಾಕ್ಲೋಪ್ರಮೈಡ್ ಟ್ಯಾಬ್ಲೆಟ್ ಅಂತಾನು ಕರೀತಾರ. ಸೊ ಟ್ಯಾಬ್ಲೆಟ್ ಪೆರಿನೋಮ್ ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತೆ ಇದನ್ನ ಎಲ್ಲ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರಪ್ಪ ಅಂದ್ರ, ನಿಮ್ಗೆ ವಾಂತಿ ಬಂದಂಗ ಆಗಾಕ್ ಕುಂತೈತಿ, ಇಲ್ಲ ನೀವು ವಾಂತಿ ಮಾಡ್ಕೊಳಕ್ ಕುಂತೀರಿ, ನಿಮ್ಗೆ ಅಪಚನ ಸಮಸ್ಯೆ ಇದೆ, ಇಂಡೈಜೆಷನ್ ತೊಂದರೆ ಆಗ್ತಾ ಇದೆ, ಎದೆಯಾಗ ಬಹಳ ಜಾಸ್ತಿ ಉರಿ ಆಗಾಕ್ ಕುಂತೈತೆ ಅಂದ್ರ, ಇಲ್ಲ ನೀವು ತಿಂದಿದ್ದ ಆಹಾರ ಎದೆಯಾಗ ಬಂದು ಸಿಕ್ಕೊಂಡಂಗ ಆಗುತ್ತಾ, ಇಲ್ಲ ಬಾಯಿ ಮೂಲಕ ಹೊರಗಡೆ ಮತ್ತೆ ಹೊಳೆ ಬರ್ತೈತನ ಅಂತ ನಿಮ್ಗೆ ಫೀಲ್ ಆಗ್ತಾ ಇದೆ ಅಂದ್ರ, ಇಲ್ಲ ನೀವು ಕ್ಯಾನ್ಸರ್ ಪೇಷಂಟು, ನಿಮ್ಗೆ ಕೀಮೋ ಮತ್ತು ರೇಡಿಯೋ ಥೆರಪಿ ನಡೀತಾ ಇದೆ ಅಂದ್ರೆ, ಇಲ್ಲ ಡಾಕ್ಟರ್ ನಿಮ್ಗೆ ಯಾವ್ದಾರ ಬೇರೆ ಮೆಡಿಸಿನ್ ಬರೆದು ಕೊಟ್ಟಿರ್ಬೇಕ್ರಿ. ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ ಸೈಡ್ ಎಫೆಕ್ಟ್ನಾಗ ವಾಂತಿ ಬರೋ ಸಾಧ್ಯತೆ ಇರ್ತೈತಿ, ಅಲ್ಲೇ ಡಾಕ್ಟರ್ ನಿಮ್ಗೆ ಅದು ಬರಬಾರ್ದಂತ ನಿಮ್ಗೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ಯಾವ ಗರ್ಭವತಿ ಮಹಿಳೆಯರು ಇರ್ತಾರೆ ನೋಡ್ರಿ, ಅವ್ರಿಗೆ ಮಾರ್ನಿಂಗ್ ಸಿಕ್ನೆಸ್ ಸಮಸ್ಯೆ ಅಂದ್ರೆ ಅವ್ರಿಗೆ ಬೆಳಿಗ್ಗೆ ವಾಂತಿ ಬಂದಂಗೆ ಆಗ್ತಾ ಇರ್ತೈತ್ರಿ, ಗರ್ಭಿಣಿ ಮಹಿಳೆಯವರಿಗೆ ಅದನ್ನ ತಡಿಲಿಕ್ಕೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ದು ಏನಾರ ಆಪರೇಷನ್ ಆಗೈತೆ ಅಂದ್ರೆ ಆಪರೇಷನ್ ಆದ್ಮೇಲೆ ನಿಮ್ಗೆ ವಾಂತಿ ಬರಬಾರ್ದಂತ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇದೇ ರೀತಿ ನಿಮ್ಗೆ ಯಾವ್ದಾರ ಬೇರೆ ಗಂಭೀರ ಸಮಸ್ಯೆ ಇದೆ, ಗಂಭೀರ ರೋಗ ಇದೆ ಅಂದ್ರೆ ಅಲ್ಲಿ ನಿಮ್ಗೆ ವಾಂತಿ ಬರಬಾರ್ದಂತ ಡಾಕ್ಟರ್ ಇದನ್ನ ನಿಮ್ಗೆ ರಿಕಮೆಂಡ್ ಮಾಡಿರ್ತಾರೆ. ಸೊ ನೋಡ್ರಿ, ಇದು ಮೋರಲ್ ಆಫ್ ದ ಸ್ಟೋರಿ ಏನಂದ್ರ, ಯಾವುದೇ ನಿಮ್ಗೆ ಸಮಸ್ಯೆ ಇರಲಿ ಅಲ್ಲೇ ನಿಮ್ಗೆ ವಾಂತಿ ಬಂದಂಗ ಆಗಾಕ್ ಕುಂತೈತಿ, ಇಲ್ಲ ನೀವು ವಾಂತಿ ಮಾಡ್ಕೊಳಕ್ ಕುಂತೀರಂದ್ರ ಆ ಸಮಸ್ಯೆದಾಗ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಈಗ ಇದ್ರದ್ದು ಮೇನ್ ಕಂಟೆಂಟ್ ಏನಪ್ಪಾ ಅಂದ್ರೆ, ಇದ್ರೊಳಗೆ ನೋಡ್ರಿ ಮೆಟಾಕ್ಲೋಪ್ರಮೈಡ್ 10 mg ಪ್ರಮಾಣದಾಗ ಇರ್ತೈತಿ. ಅದು ಯಾವ ಕ್ಲಾಸ್ ಆಫ್ ಮೆಡಿಕೇಶನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ ಪ್ರೊಕೈನೆಟಿಕ್ ಏಜೆಂಟ್ಸ್. ಸೊ ಮೆಟಾಕ್ಲೋಪ್ರಮೈಡ್ ಟ್ಯಾಬ್ಲೆಟ್ ನೋಡ್ರಿ, ಇದು ನಿಮ್ಗೆ 5 mg ದಾಗನು ಸಿಗ್ತೈತಿ, 10 mg ದಾಗನು ಸಿಗ್ತೈತ್ರಿ. ಈ ಟ್ಯಾಬ್ಲೆಟ್ ಅನ್ನು ತಯಾರು ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಇಪ್ಕಾ ಲ್ಯಾಬೋರೇಟರೀಸ್. ಈ ಟ್ಯಾಬ್ಲೆಟ್ ಅನ್ನು 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ಇಲ್ಲಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ ವಯಸ್ಸು 18ರ ಮೇಲೆ ಇದೆ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಮೆಡಿಕಲ್ ಟರ್ಮ್ನಾಗ ಇದ್ರ ಡೋಸೇಜ್ ಏನು ಪ್ರಾಪರ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, 10 ಲಿಂದ 15 mg ಪ್ರತಿ ಡೋಸ್. ನೀವು ಒಂದು ಹೊತ್ತಿಗೆ ಏನು ತೊಗೊಳೋ ಅಂತೀರಿ, 10 ಲಿಂದ 15 mg ಮತ್ತು ಪ್ರತಿ ಡೋಸ್ ಇದನ್ನ ಡಾಕ್ಟರ್ ನಿಮ್ಗೆ ತೊಗೊಳಕ್ ರೆಕಮೆಂಡ್ ಮಾಡ್ತಾರೆ. ಇದೇ ರೀತಿ ಡೋಸು ದಿನಕ್ಕೆ ನೀವು 4 ಹೊತ್ತು ಸೇವನೆ ಮಾಡ್ಬೋದ್ರಿ. ಮತ್ತೆ ಈ ಟ್ಯಾಬ್ಲೆಟ್ ಯಾವಾಗಲೂ ಊಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮೊದಲೇ ತೊಗೊಳಕ್ ಹೇಳಿರ್ತಾರೆ. ಸೊ ಈ ಟ್ಯಾಬ್ಲೆಟ್ ಈಗ ಸರಳ ಭಾಷೆದಾಗ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ, ಟ್ಯಾಬ್ಲೆಟ್ ಪೆರಿನೋಮ್ 10 mg ಏನೈತೆ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ 4 ಹೊತ್ತು ದಿನಕ್ಕೆ ತೊಗೊಳಕ್ ಹೇಳಿರ್ತಾರೆ, ಅಂದ್ರೆ ಪ್ರತಿ 6 ತಾಸಿಗೆ ಒಮ್ಮೆ. ಸೊ ಊಟ ಮಾಡೋದಕ್ಕಿಂತ ಮುಂಚೆನ ತೊಗೊಳಕ್ ಹೇಳಿರ್ತಾರೆ. ಕೆಲವೊಂದಿಷ್ಟು ಕೇಸಸ್ನಾಗ 3 ಹೊತ್ತು ತೊಗೊಳಕ್ ಹೇಳಿರ್ತಾರೆ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಕೆಲವೊಂದಿಷ್ಟು ಕೇಸಸ್ನಾಗ 2 ಹೊತ್ತು ತೊಗೊಳಕ್ ಹೇಳಿರ್ತಾರೆ, ಬೆಳಿಗ್ಗೆ ರಾತ್ರಿ ಊಟ ಮಾಡೋದಕ್ಕಿಂತ ಮೊದಲನ. ಮತ್ತು ಕೆಲವೊಂದು ಕೇಸಸ್ನಾಗ ದಿನಕ್ಕೆ ಬೆಳಿಗ್ಗೆ 1 ಹೊತ್ತು ತೊಗೊಳಕ್ ಹೇಳಿರ್ತಾರೆ, ಅಂದ್ರೆ ನಾಷ್ಟ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ತೋರಿ ಅಂತ ಹೇಳಿರ್ತಾರೆ. ಸೊ ಈ ರೀತಿ ಡಾಕ್ಟರ್ ನಿಮ್ಗೆ ಇದನ್ನ ರೆಕಮೆಂಡ್ ಮಾಡ್ತಾರೆ. ಇಲ್ಲ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೇಳಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ನೀವು ಈ ಟ್ಯಾಬ್ಲೆಟ್ ಬಳಸಬಹುದು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ಯಾಕಂದ್ರೆ ನಿಮ್ಗೆ ಏನ್ ಸಮಸ್ಯೆ ಐತಿ, ಏನ್ ರೋಗ ಐತಿ, ಮತ್ತೆ ಅದ್ರ ಕ್ರಾನಿಸಿಟಿ ಎಷ್ಟಿದೆ, ಎಷ್ಟು ಹಳೆ ಸಮಸ್ಯೆ, ಎಷ್ಟು ಹೊಸ ಸಮಸ್ಯೆ, ಅದನ್ನೆಲ್ಲ ನೋಡ್ಕೊಂಡು ನಿಮ್ಮ ಬಾಡಿ ಕೆಪಾಸಿಟಿ ಏನೈತೆ ಎಲ್ಲ ನೋಡ್ಕೊಂಡು ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನ ತೊಗೊಳಕ್ ಹೇಳಂತಾರ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡ್ಬೋದ್ರಿ. ಮ್ಯಾಕ್ಸಿಮಮ್ ನೋಡ್ರಿ, ಡಾಕ್ಟರ್ ಇದನ್ನ ನಿಮ್ಗೆ 2 ವಾರಲಿಂದ 8 ವಾರದ ಮಟ್ಟ ತೊಗೊಳಕ್ ಸಲಹೆ ಕೊಡಬಹುದ್ರಿ. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡ್ತೈತಪ್ಪ ಅಂದ್ರೆ, ನೋಡ್ರಿ, ಈ ಟ್ಯಾಬ್ಲೆಟ್ ನಿಮ್ ಬ್ರೈನ್ ರೀಜನ್ನಾಗ ವಾಮಿಟಿಂಗ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತ ನಿಮ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಏನ್ ಇರ್ತೈತಿ ನೋಡ್ರಿ, ಅಲ್ಲೇ ಮತ್ತ ನಿಮ್ ಹೊಟ್ಟಿ ಒಳಗಡೆ, ನಿಮ್ ಇಂಟೆಸ್ಟೈನ್ ಒಳಗಡೆ ಒಂದು ಈಸಿ ಪಾತ್ವೇ ಮಾಡ್ಕೊಡ್ತೈತ್ರಿ. ನೀವ್ ಏನ್ ಆಹಾರ ತಿಂದಿರ್ತೀರ ನೋಡ್ರಿ, ಅದಕ್ಕೊಂದು ಸಿಂಪಲ್ ವಾದ ಒಂದು ಈಸಿ ಪ್ಯಾಸೇಜ್ ಮಾಡ್ಕೊಡ್ತೈತಿ. ನಿಮ್ ತಿನ್ನೋ ಆಹಾರ ಚಂದಾಗ ಹೊಟ್ಟಿ ಮಟ್ಟ ಹೋಗ್ಲಿ, ಹೊಟ್ಟಿಲಿಂತ್ರ ನಿಮ್ ಕರಳು ಮಟ್ಟ ಹೋಗ್ಲಿ, ಅದಕ್ಕೊಂದು ಈಸಿ ಪ್ಯಾಸೇಜ್ ಮಾಡಿಕೊಡ್ತೈತ್ರಿ. ಅದ್ರ ಸಂಬಂಧ ನೀವು ತಿಂದಿದ್ದ ಆಹಾರ ಒಟ್ಟ ಸಿಕ್ಕೋಣಂಗಿಲ್ಲ, ಮತ್ತೆ ನೀವು ತಿಂದಿದ್ದ ಆಹಾರ ನಿಮ್ಗೆ ಬಾಯಿ ಮೂಲಕ ಮತ್ತೆ ಹೊಳ್ಳಿ ಮೇಲೆ ಬರಂಗ ಒಟ್ಟ ಫೀಲ್ ಆಗಲ್ರಿ. ಯಾಕಂದ್ರೆ ಅದು ಚಲೋ ಒಂದು ರೋಡ್ ಮಾಡ್ಕೊಟ್ಟು ಬಿಡ್ತೈತಿ, ಒಳಗ ಚಂದಾಗ ಅದು ತಳಗಡೆ ಇಳಿದ್ ಬಿಡ್ತೈತ್ರಿ ಆಹಾರ.
ಈ ರೀತಿ ಇದು ಕೆಲಸ ಮಾಡ್ತೈತಿ. ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗ್ಬೋದಾ? ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಪ್ರತಿಯೊಬ್ಬರಿಗೆ ಆಗಂಗಿಲ್ಲ. ಕೆಲವೊಂದಿಷ್ಟು ಯಾರಿಗಾರ ಆಗ್ಬೋದು, ಆದರೆ ನಿಮ್ಗೆ ರೆಸ್ಟ್ಲೆಸ್ನೆಸ್ ಆಗ್ಬೋದು, ಒಟ್ಟ ನಿಮ್ಗೆ ಸಮಾಧಾನ ಇರಲಾರ್ದಂಗೆ ಆಗ್ಬೋದು, ಇಲ್ಲ ಬಹಳ ಜಾಸ್ತಿ ಆಯಾಸ ಆಗೋದು, ಸುಸ್ತಾಗೋದು, ಇದು ಆಗ್ಬೋದ್ರಿ. ಈಗ ಈ ಟ್ಯಾಬ್ಲೆಟ್ ಕಾಂಟ್ರಾ ಇಂಡಿಕೇಶನ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ಈ ಟ್ಯಾಬ್ಲೆಟ್ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಇದ್ರೊಳಗೆ ಕಂಟೆಂಟ್ ಮೆಟಾಕ್ಲೋಪ್ರಮೈಡ್. ಸೊ ಮೆಟಾಕ್ಲೋಪ್ರಮೈಡ್ ಕಂಟೆಂಟ್ ನಿಂತ ನಿಮ್ಗೆ ಮೊದ್ಲು ಯಾವಾಗಾದ್ರೂ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಯಾವಂದ್ರೆ ಇದನ್ನ ನೀವು ತೊಗೊಳಕ್ ಹೋಗ್ಬಾರ್ದ್ರಿ. ಮತ್ತೆ ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ನೋಡ್ರಿ, ಅವ್ರನ್ನ ತೊಗೊಳಕ್ ಹೋಗ್ಬಾರ್ದು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಸಲಹೆ ಕೊಡಾಕ್ ಕುಂತಾರ, ಯಾರಾಗ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ ನೋಡ್ರಿ ತಾಯಂದ್ರು, ನಿಮ್ಗೆ ತೊಗೊಳಕ್ ಹೇಳಾಕ್ ಕುಂತಾರ ಅಂದ್ರೆ ಡಾಕ್ಟರ್ ಗೈಡೆನ್ಸ್ ನ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಹೇಳ್ಕೊಡ್ತೀನಿ ಈ ಟ್ಯಾಬ್ಲೆಟ್ಸ್ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ. ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ನೋಡ್ರಿ, ಟ್ಯಾಬ್ಲೆಟ್ ಪೆರಿನೋಮ್ ಇದು ಒಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ಮೆಟಾಕ್ಲೋಪ್ರಮೈಡ್ 10 mg ಪ್ರಮಾಣದಾಗ ಇರ್ತೈತಿ. ಸೊ ಇದೇ ರೀತಿ ಕಂಟೆಂಟ್ ಇದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಟ್ಯಾಬ್ಲೆಟ್ಸ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ಬಿಡ್ತೀನಿ. ರೆಗ್ಲೆನ್ 10 mg ಟ್ಯಾಬ್ಲೆಟ್, ಒಮಿನೋಮ್ 10 mg ಟ್ಯಾಬ್ಲೆಟ್, ಮೆಟೋಪೆನ್ 10 mg ಟ್ಯಾಬ್ಲೆಟ್, ಎಲಿನೋಮ್ 10 mg ಟ್ಯಾಬ್ಲೆಟ್, ಟ್ರೂನೋಮ್ 10 mg ಟ್ಯಾಬ್ಲೆಟ್. ಸೊ ಇದ್ರೊಳಗೂ ಕಂಟೆಂಟ್ ಸೇಮ್ ಇರ್ತೈತಿ, ಇದ್ರದ್ದು ಆಕ್ಷನ್ ಸೇಮ್ ಇರ್ತೈತ್ರಿ. ಈಗ ಈ ಟ್ಯಾಬ್ಲೆಟ್ ಮೂಲ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಬೇಕಂದ್ರೆ ನೋಡ್ರಿ, 15 ರೂಪಾಯಿ ಒಳಗ 10 ಟ್ಯಾಬ್ಲೆಟ್ ಒಂದು ಸ್ಟ್ರಿಪ್ ಸಿಗ್ತೈತ್ರಿ ನಿಮ್ಗೆ. ಇದು ಟ್ಯಾಬ್ಲೆಟ್ ಪೆರಿನೋಮ್ 10 mg ಇದು. ಈಗ ಇದರ ಅವೈಲೇಬಿಲಿಟಿ ಬಗ್ಗೆ ನಾನು ನಿಮ್ಗೆ ತಿಳಿಸ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ನೀವು ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತ ನೋಡ್ರಿ, ಆ ಬಟನ್ ನ ಒತ್ತಕ್ರಿ. ಅದರಲ್ಲೇ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾರೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದನ್ರಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.